ಪರಿಸರ ಪ್ರಿಯ ಮಹೇಶ್ ರಾವ್ ಕದಂ ರವರಿಗೆ 2025ರ ಇಂದಿರಾ ಪ್ರಿಯದರ್ಶಿನಿ ಪರಿಸರ ಪ್ರಶಸ್ತಿ. ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಪರಿಸರ ನಿಯಂತ್ರಣ ಮಂಡಳಿ ಬೆಂಗಳೂರು ಹಮ್ಮಿಕೊಂಡಿದ್ದ ಅಮೃತ ಮಹೋತ್ಸವ ಪ್ರಯುಕ್ತವಾಗಿ ಜಿಲ್ಲೆಯ ಪರ್ಯಾವರಣ ಸಂರಕ್ಷಕ ಮಹೇಶ್ ರಾವ್ ಕದಂ ಎಸ್ ರವರಿಗೆ ಇಂದಿರಾ ಪ್ರಿಯದರ್ಶಿನಿ ಪರಿಸರ ಪ್ರಶಸ್ತಿ ಲಭಿಸಿದೆ. ಜಿಲ್ಲೆಯಲ್ಲಿ ಪರಿಸರದ ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತ ಕೋಲಾರ ಅಭಿಯಾನದ ನಿರಂತರ 5 ವರ್ಷಗಳಿಂದ ಜಾಗೃತಿ ಚಟುವಟಿಕೆ ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತ ಮನೆ, ವಸತಿ ಸಹ ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತ ಮಾಡುವ ಪ್ರಕ್ರಿಯೆ ನಿರಂತರವಾಗಿ ಕ್ರಿಯಾಶೀಲತೆಯಿಂದ ನಡೆಸಿಕೊಂಡು ಬರುತ್ತಿರುವ ಕದಂ ರವರನ್ನ ಇಲಾಖೆ ಗುರುತಿಸಿ ಪರ್ಯಾವರಣ ಪೂರಕವಾದ ಅಂಶಗಳನ್ನು ಮನದಲ್ಲಿಟ್ಟುಕೊಂಡು ಬದ್ಧತೆಯಿಂದ ಶ್ರಮಿಸಿಕೊಂಡು ನಿರಂತರ ಪಯಣ ಸಾಗಿಸುತ್ತಿರುವವರಿಗೆ ಗುರುತಿಸಿ ಪ್ರಶಸ್ತಿಯನ್ನ ನೀಡಲಾಗಿದೆ. ಕಾರ್ಯಕ್ರಮದಲ್ಲಿ ರಾಜ್ಯದ ಶಾಸಕರು, ಸಚಿವರು ಪ್ರಶಸ್ತಿ ನೀಡಿ ಅಭಿನಂದಿಸಿದರು. ಇದರ ಪ್ರಯುಕ್ತ ಕೋಲಾರ ಜಿಲ್ಲಾ ಛಾಯಾಗ್ರಾಹಕ ಹಾಗೂ ತಾಲೂಕು ಛಾಯಾಗ್ರಾಹಕರ ಸಂಘದ ವತಿಯಿಂದ ವಿ. ಕೃಷ್ಣರವರು ಮಾತನಾಡಿ, ಒಬ್ಬ ಛಾಯಾಗ್ರಾಹಕ ಸಮಾಜದ ದೃಷ್ಟಿಯಲ್ಲಿ ಪರಿಸರ ವಿಷಯದಲ್ಲಿ ಸಮಾಜ ಸೇವೆ ಮಾಡಿರುವುದು ನಿಜಕ್ಕೂ ಕಾರ್ಯ ಅತ್ಯುತ್ತಮ. ಹಾಗಾಗಿ ಮಹೇಶ್ ರಾವ್ ಕದಂ ರವರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷರಾದ ರಂಗನಾಥ್, ಸತೀಶ್ ಕುಮಾರ್, ವೈಷ್ಣವಿ, ಮಂಜುನಾಥ್, ರಮೇಶ್, ಜಿವಿ, ಆನಂದ್, ಅರುಣ್ ಕುಮಾರ್, ರಾಜೇಂದ್ರ ಹಾಗೂ ತಾಲೂಕಿನ ಛಾಯಾಗ್ರಾಹಕರು ಭಾಗವಹಿಸಿದ್ರು. ನಮಸ್ಕಾರ. ಬದುಕಿನಲ್ಲಿ ಪ್ರತಿಯೊಬ್ಬ ಫೋಟೋಗ್ರಾಫರ್ಸ್ ಮತ್ತು ಜೀವನದ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಬೇಕನ್ನೋದು ನನ್ನ ವೈಯಕ್ತಿಕ ಒಂದು ಮಾತು. ಕಳೆದ 25 ವರ್ಷಗಳಿಂದ ಈ ಒಂದು ಫೀಲ್ಡ್ನಲ್ಲಿ ನಾನು ಕೆಲಸ ಮಾಡಬೇಕು ಹೋಗಿದ್ದೀನಿ. ಕಳೆದ 5 ವರ್ಷಗಳ ಹಿಂದೆ ಡಯಾಬಿಟಿಸ್ ಕಡೆ ಈ ಪ್ರಮಾಣದಲ್ಲಿ ಇವತ್ತು ನಾವು ಗಮನಿಸಬೇಕಾದ್ರೆ ಆರೋಗ್ಯ ಕಾಪಾಡ್ಕೊಂಡು ನಾವು ಫಸ್ಟ್ ಸಫಲ ಆಗಬೇಕು, ವಿಫಲ ಆಗಬಾರ್ದು. ಸಮಯದ ಸರಣಿಯಲ್ಲಿ ನಾವು ಊಟವನ್ನು ನಿಲ್ಲಿಸ್ತಾ ಇದ್ದೀವಿ, ನಿದ್ರೆಯನ್ನು ಕಲಿತಾ ಇದ್ದೀವಿ. ಊಟವನ್ನು ಸಹ ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಮಾತ್ರ ಸಾಧ್ಯ ಜೀವನ ಮಾಡಲಿಕ್ಕೆ. ಇತ್ತೀಚಿನ ದಿನಗಳಲ್ಲಿ ಒಂದು ಯುವ ವಹಿಸಬೇಕಂತ ನಾವುಗಳು ಹೃದಯಾಘಾತಕ್ಕೆ ಬಹಳಷ್ಟು ಸೀಮಿತರಾಗಿದ್ದೀವಿ. ಗಮನಿಸ್ತಾ ಇದ್ದೀರಾ, ಪ್ಯಾರಾಲಿಸಿಸ್ ಜಾಸ್ತಿ ಆಗ್ತಾ ಇದೆ. ರೀಸನ್ಸ್ ಏನು? ಕಾಲಕ್ರಮೇಣ ನಾವು ಸಮಯದ ಒಟ್ಟಿಗೆ ಸರಿಯಾಗಿ ನಿದ್ರೆ ಮತ್ತು ಊಟ ಇಲ್ಲ. ಅದ್ರ ಜೊತೆ ಮತ್ತೆ ಸಂಸಾರಕ್ಕೆ ಜೀವನ ಜೊತೆಗೆ ಸ್ಟ್ರೆಸ್, ಇದರ ಒಂದು ಅನುಭವವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಕಮಿಟ್ಮೆಂಟ್ ಆಗುತ್ತೆ. 6 ತಿಂಗಳು ನಿದ್ದೆ ಇರಲ್ಲ, 6 ತಿಂಗಳು ಸುತ್ತ ನಿದ್ರೆ ಇರ್ತೀವಿ. ಇದು ವೇರಿಯೇಷನ್ ಆಗ್ತಾ ಇದೆ. ಹಾಗಾಗಿ ಸಹ ನಮ್ಮ ನಿತ್ಯ ಜೀವನ ಪಾಠದಲ್ಲಿ ಒಂದಷ್ಟು ಏನಾದರೂ ಹೊಟ್ಟೆಯಿಂದ ಖಾಲಿ ಮಾಡದೆ ಒಂದಷ್ಟು ಏನಾದರೂ ಹಣ್ಣು ತಿಳ್ಕೊಂಡು ಆ ಬ್ಯಾಲೆನ್ಸ್ ನಿರ್ಮಾಣ ಮಾಡ್ಕೊಂಡು ಮೂಮೆಂಟ್ ಹೋಗಬೇಕು. 4 ತಿಂಗಳ 5 ಗಂಟೆ ಮೂರ್ತೆ ಮುಗಿಯುತ್ತೆ, ಅಟ್ಲೀಸ್ಟ್ ನಾವು 3 ಅವರ್ಸ್ ನಿದ್ದೆ ಮಾಡಬೇಕು. ಇದು ನಾನು ಹೇಳ್ತಾ ಇಲ್ಲ, ಇದು ವೈದ್ಯಕೀಯ ಲೋಕ ಹೇಳ್ತಾ ಇದೆ. ಇದ್ರ ಬಗ್ಗೆ ನಾವು ಆದಷ್ಟು ನಾವು ಸ್ವಯಂಪ್ರೇರಿತ ಕಾಲೇಜುಗಳಲ್ಲಿ ಫಸ್ಟ್ PUC, ಸೆಕೆಂಡ್ PUC, ಡಿಗ್ರಿ ಕಾಲೇಜಲ್ಲಿ ನಾವು ಫಸ್ಟ್ ಅಭ್ಯಾಸ ಮಾಡ್ತಾ ಇದ್ದೀವಿ. ಸೊ ಯಾಕೆ ಈ ವಿಷಯ ಹೇಳ್ತಿದ್ರೆ ಇದ್ರ ಬಗ್ಗೆ ನಾವು ಓದ್ಕೊಂಡಿದ್ದೀವಿ. ಮಕ್ಕಳ ಮುಂದಿನ ಜೀವನ ಮತ್ತು ಮುಂದಿನ ಪೀಳಿಗೆ ಉಳಿಸಬೇಕು ಅನ್ನೋದು ನಾವು ಯೋಚನೆ. ಇದರ ಗತಿಯಲ್ಲಿ ಕೆಲಸ ಮಾಡಬೇಕಾದದ್ದು ನನ್ನ ಸಣ್ಣ ವಯಸ್ಸಿನಿಂದ ಇದರ ಆಸಕ್ತಿ ಇದೆ. ಈ ಸಣ್ಣ ವಯಸ್ಸಿನ ಆಸಕ್ತಿಯಿಂದ ಈ ಒಂದು ಕೆಲಸ ಮಾಡೋದಕ್ಕೆ ನನಗೆ ಇದೊಂದು ಸರ್ಕಾರದ ವತಿಯಿಂದ ಮತ್ತೆ ಪೊಲ್ಯೂಷನ್ ಬೋರ್ಡ್, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಇವತ್ತು ನನಗೆ ಸರ್ಕಾರ ಸಿಕ್ಕಿದ್ದು ಖುಷಿ ಸಂಗತಿ. ನಾನು ಇದು ವೈಯಕ್ತಿಕ ಮಾಡಿದ್ದಲ್ಲ, ಇದು ಸಮಾಜ ಹಿತ ದೃಷ್ಟಿಯಿಂದ ಮಾಡಬೇಕನ್ನಿಸಿದ್ದು ಸ್ವಯಂ ಪ್ರೇರಿತ ಮಾಡತಕ್ಕಂಥ ಕೆಲಸ. ಈ ದೃಷ್ಟಿಯಲ್ಲಿ ಅದನ್ನ ಗುರುತಿಸಿ ಇವತ್ತು ನನಗೆ ಸಂಸದ ಮಾಡತಕ್ಕಂಥ ಖುಷಿ ಇದೆ. ಇದು ಸಮಾಜ ಹಿತಕ್ಕಾಗಿ ಸಿಕ್ಕುವಂತಹ ಒಂದು ಗೌರವದ ಅರ್ಪಣೆ. ಹಾಗಾಗಿ ನಾವು ಈ ಒಂದು ಫೋಟೋಗ್ರಫಿ ಪ್ರೊಫೆಷನ್ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮ್ಮ ಕಾಲಮಾನವನ್ನು ನಮ್ಮ ಪೀಳಿಗೆ ನಾನು ಒಂದು ಗಿಡವನ್ನು ನೆಡಬಹುದೇ, ನಮ್ಮ ಮಕ್ಕಳ ಜನರೇಷನ್ 7 ವರ್ಷ 10 ಜನರೇಷನ್ ಆಗಿ ಆ ಮರ ಸತತ ಜೀವನ ಉಳಿಸಿಕೊಳ್ತಾ ಬರುತ್ತೆ. ಹಾಗಾಗಿ ಪರಿಸರವನ್ನು ಕಾಪಾಡಲು ಸಹ ಒಂದು ಹೆಜ್ಜೆ ಮುಂದಿರಬೇಕು. ವೈಲ್ಡ್ ಫೋಟೋಗ್ರಫಿ ಪ್ರಾರಂಭಿಸಿದ್ದೀವಿ, ಪ್ರಾಣಿ ಪಕ್ಷಿಗಳ ಜೊತೆ ಸಂಸಾರಿಕೆಯನ್ನು ನಡೆಸ್ತಾ ಇದ್ದೀವಿ. ಫೋಟೋಗ್ರಫಿಯಲ್ಲಿ ಗಿಡ ಮರಗಳ ಜೊತೆ ಬಾಂಧವ್ಯ
ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನ ಗಮನಿಸೋದೇ ಅವರ ದೂರದೃಷ್ಟಿ ಸಿಗುತ್ತೆ. ಹಾಗಾಗಿ ಎರಡೂ ಈಕ್ವಲಿ ನಾವು ನೋಡ್ಬೇಕಾಗುತ್ತೆ. ಒಂದು ಲೈಫ್ ನೋಡ್ಬೇಕಾಗುತ್ತೆ, ಇನ್ನೊಂದು ವೈಲ್ಡ್ ಅನಿಮಲ್ಸ್ ನೋಡ್ಬೇಕಾಗುತ್ತೆ. ಕಾಂಪಿಟೇಷನ್ ನೋಡ್ತಾ ಇದ್ದೀವಿ ವರ್ಷದ ಗಟ್ಟಲೆ ವೈಲ್ಡ್ ಫೋಟೋಗ್ರಫಿ ಏನ್ ಮಾಡ್ತಾ ಇದರ ಮಾನ್ಯತೆಯನ್ನು ನಾವು ಪಡೆಯಬೇಕು ಮತ್ತು ದುಡ್ಡು ಇವತ್ತು ನಾವು ಗಳಿಸಲಿದ್ದೀವಿ. ಆದ್ರೆ ಹೆಸರನ್ನ ಕೀರ್ತಿನ ಪತಾಕೆಯನ್ನು ಆರಿಸಿಕೊಂಡು ಮತ್ತು ದೂರದೃಷ್ಟಿಯಿಂದ ಕನಸು ಅದು ನಿಮ್ಮಲ್ಲಿ ಸಿಗ್ಬೇಕನ್ನೋದು ನನ್ನ ಕನಸು. ಸೊ ಇಷ್ಟೊಂದು ಮಾತಾಡಲಿಕ್ಕೆ ಅವಕಾಶ ಮಾಡಿದಂತಹ ನಮ್ಮ ಜಿಲ್ಲಾ ಕೃಷ್ಣರಿಗೆ ಹಾಗೂ ತಾಲೂಕಾ ಅಧ್ಯಕ್ಷರು ಬೆಳಗಾವಿ ಹಾಗೂ ತಮ್ಮೆಲ್ಲರಿಗೂ ಸಂಬಂಧಿಸಿದ ನನ್ನ ಮಾತಿಗೆ